ಮತ್ತೊಮ್ಮೆ PNS ವಿಸ್ತಾರ ನ್ಯೂಸ್ಗೆ ಸ್ವಾಗತ. ಈ ಬಾರಿ ರಕ್ಷಾಬಂಧನ ಹಾಗೂ ಚಂದ್ರಗ್ರಹಣ ಒಂದೇ ದಿನ ಬಂದಿದೆ. ನಾಳೆ ಈ ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸುತ್ತೆ. ಖಗೋಳದ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಆದರೆ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಈ ಗ್ರಹಣ ಭಾರತದಲ್ಲಿ ಯಾಕೆ ಗೋಚರಿಸೋದಿಲ್ಲ ಮತ್ತೆ ಯಾವೆಲ್ಲ ದೇಶಗಳಲ್ಲಿ ಇದು ಕಾಣಿಸುತ್ತೆ, ಚಂದ್ರಗ್ರಹಣ ಎಷ್ಟು ಗಂಟೆ ಇರುತ್ತೆ, ಯಾವ ಯಾವ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದರ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಭಾರತದಲ್ಲಿ ಈ ಗ್ರಹಣ ಯಾಕೆ ಕಾಣಲ್ಲ? ಸಮಯದ ಪ್ರಭಾವದಿಂದ ಭಾರತದಲ್ಲಿ ಗ್ರಹಣ ಗೋಚರಿಸೋದಿಲ್ಲ. ಗ್ರಹಣ ಸಮಯದಲ್ಲಿ ಭಾರತದಲ್ಲಿ ಬೆಳಗಿನ ಸಮಯ ಇರುತ್ತೆ. ಹೀಗಾಗಿ ದೇಶದ ಯಾವ ಭಾಗದಲ್ಲೂ ಕೂಡ ಚಂದ್ರಗ್ರಹಣ ಕಾಣೋದಿಲ್ಲ. ಇನ್ನು ಯಾವ ಯಾವ ದೇಶಗಳಲ್ಲಿ ಇದು ಗೋಚರ ಆಗುತ್ತೆ? ಹಾಗಾದರೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕದ ಭಾಗದಲ್ಲಿ ಇದು ಗೋಚರ ಆಗುತ್ತೆ. ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಸಾಗರಗಳಲ್ಲೂ ಕೂಡ ಗೋಚರ ಆಗುತ್ತೆ. ವಿಶ್ವದ ಪ್ರಮುಖ ನಗರಗಳಾದ ಲಂಡನ್, ರೋಮ್, ನ್ಯೂಯಾರ್ಕ್ ಹಾಗೂ ಜಾನ್ಸ್ಬರ್ಗಲ್ಲಿ ಈ ಚಂದ್ರಗ್ರಹಣ ಗೋಚರ ಆಗುತ್ತೆ. ಇದು ಗೋಚರ ಆಗುವಂಥ ದೇಶ. ಇನ್ನು ಸುದೀರ್ಘಾವಧಿ ಗ್ರಹಣ ಯಾವ ರೀತಿ ಇರುತ್ತೆ ಅದನ್ನ ಕೂಡ ಹೇಳ್ತಾ ಹೋಗ್ತೀನಿ ಕೇಳಿ. ಈಗ ಇವಿಷ್ಟು ದೇಶಗಳಲ್ಲಿ ಇದು ಗೋಚರ ಆಗುತ್ತೆ. ಹಾಗಾದ್ರೆ ಸುದೀರ್ಘಾವಧಿ ಗ್ರಹಣ ಹೇಗೆ? ನಿರಂತರ 5 ಗಂಟೆ 35 ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಇರುತ್ತೆ. 3 ಗಂಟೆ 16 ನಿಮಿಷಗಳ ಕಾಲ ಚಂದ್ರಗ್ರಹಣದ ಪ್ರಮುಖ ಹಂತ ತಲುಪುತ್ತೆ. ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 6:15ಕ್ಕೆ ಗ್ರಹಣ ಶುರುವಾಗುತ್ತೆ. 8:04 ಸಮಯಕ್ಕೆ ಭಾಗಶಃ ಚಂದ್ರಗ್ರಹಣ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ 9:43ಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಗೋಚರ ಆಗುತ್ತೆ. ಇನ್ನು ಬೆಳಗ್ಗೆ 11:30ಕ್ಕೆ ಭಾಗಶಃ ಚಂದ್ರಗ್ರಹಣ ಅಂತ್ಯ ಕಾಣುತ್ತೆ. ಮಧ್ಯಾಹ್ನ 12:30ಕ್ಕೆ ಚಂದ್ರಗ್ರಹಣ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಭಾರತದಲ್ಲಿ ಯಾವುದೇ ಸೂತಕದ ಅವಧಿ ಇಲ್ಲ. ಸಾಂಪ್ರದಾಯಿಕ ಕ್ಯಾಲೆಂಡರ್ ಪ್ರಕಾರ ಸೂತಕ ಅವಧಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ನಿರಾಳವಾಗಿ ರಕ್ಷಾಬಂಧನ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸಬಹುದು. ಅದಕ್ಕೆ ಯಾವುದೇ ಒಂದು ಅಡೆತಡೆ ಇರೋದಿಲ್ಲ. ಎಲ್ಲರೂ ರಕ್ಷಾಬಂಧನ ಚಂದ್ರಗ್ರಹಣ ಇದೆ, ರಕ್ಷಾಬಂಧನ ಮಾಡಬಹುದಾ ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಈಗ ಯಾವುದೇ ಒಂದು ಅಡೆ ಇಲ್ಲ. ನೀವು ರಕ್ಷಾಬಂಧನ ಯಾವ ರೀತಿ ಮಾಡಬೇಕಂತ ಅನ್ಕೊಂಡಿದ್ದೀರಾ ಅದೇ ರೀತಿ ಮಾಡಿ. ಇನ್ನು ರಾಖಿ ಕಟ್ಟೋದಕ್ಕೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಕೇಳಿ. ನಾಳೆ ರಕ್ಷಾಬಂಧನಕ್ಕೆ ಆಚರಣೆ ಏನಿದೆ, ಆಚರಣೆಗೆ ಅಡ್ಡಿ ಆತಂಕ ಯಾವುದು ಕೂಡ ಇಲ್ಲ. ಸೂತಕದ ಸಮಸ್ಯೆ ಇಲ್ಲದ ಕಾರಣ ರಾಖಿ ಕಟ್ಟಬಹುದು. ಇನ್ನು ಬೆಳಗ್ಗೆ 9:28ರಿಂದ ರಾತ್ರಿ 9:30 ತನಕ ಭದ್ರಕಾಲ ಮುಹೂರ್ತ ಇರುತ್ತೆ. ಸೂರ್ಯೋದಯದ ನಂತರ ರಾಖಿ ಕಟ್ಬೋದು. ಸೂರ್ಯೋದಯ ಆದ ನಂತರ ಯಾರು ಬೇಕಾದರೂ ಕೂಡ ರಾಖಿ ಕಟ್ಬೋದು. ಅವರ ಒಂದು ಸಂಪ್ರದಾಯ ಏನಿರುತ್ತೆ, ರಾಖಿ ಕಟ್ಟೋದಕ್ಕೆ ಕೆಲವೊಂದು ಸಂಪ್ರದಾಯಗಳು ಇರುತ್ತೆ, ಪೂಜೆ ಪುನಸ್ಕಾರಗಳು ಅದು ಇದು ಅಂತ ಒಂದಿಷ್ಟು ಮನೆಗಳಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಇಲ್ಲ. ಸೂರ್ಯೋದಯದ ನಂತರ ಇದು ಶುರು ಮಾಡ್ಕೋಬಹುದು. ಇದು ನಾಳೆಯ ಒಂದು ಕಂಪ್ಲೀಟ್ ಮಾಹಿತಿ.